ಇವ್ರಿಗೆ ಜಮೀನು ಕೊಟ್ಬಿಟ್ಟು ರೈತ ಹೆಣ್ಣು ಮಕ್ಕಳು ಹಪ್ಪಳ ಮಾಡೋದು ಕಲಿಯಕ್ಕೆ, ಸಂಡಿಗೆ ಮಾಡೋದು ಕಲಿಯಕ್ಕೆ, ಕಾಫಿ ಪುಡಿ ಮಾಡೋದು ಕಲಿಯಕ್ಕೆ, ಉಪ್ಪಿನಕಾಯಿ ಮಾಡೋದು ಕಲಿಯಕ್ಕೆ ಇವರು ಟ್ರೈನಿಂಗ್ ಕೊಡ್ತಾರಂತೆ. ಜಮೀನ್ ಕೊಟ್ಬಿಟ್ಟು ಹಪ್ಪಳ ಉಪ್ಪಿನಕಾಯಿ ಕಾಫಿ ಪುಡಿ ಮಾಡ್ಕೊಂಡು ಜೀವನ ಮಾಡ್ಬೇಕಂತೆ ಇವ್ರು ಹೇಳ್ತಾ ಇರೋದು. ಅದು ಕಿರುಗುತ್ತಿಗೆ ನಾಚಿಕೆ ಆಗಲ್ವಾ ನಿಮಗೆ? ಸ್ವಾಭಿಮಾನಿ ರೈತರುಗಳು ಇಷ್ಟು ದಿನ ಹೋರಾಟ ಮಾಡ್ತಾ ಇದ್ದಾರೆ, ಅವ್ರ ಹಕ್ಕಿಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ಯೋಗ್ಯತೆ ಇರ್ತಕ್ಕಂಥ ಶಾಸಕನಾಗಿದ್ರೆ ಆ ರೈತರ ಮನೆ ಮುಂದೆ ಬಂದು ನಾನು ಹಿಂಗೆಲ್ಲ ಮಾಡ್ತೀನಿ ಅಂತ ಹೇಳಂತ ಯೋಗ್ಯತೆ, ಕನಿಷ್ಠ ಯೋಗ್ಯತೆ ನಿಮ್ಗಿಲ್ಲ. ನಾಲ್ಕು ಗೋಡೆ ಮಧ್ಯದಲ್ಲಿ ಅಶ್ರು ಶಾಲ ಹಾಕ್ಸ್ಕೊಂಡು ಯಾರೋ 4 ಜನದ ಜೊತೆ ಕುತ್ಕೊಂಡ್ಬಿಟ್ಟು ಹೇಳಿದ ತಕ್ಷಣ ರೈತರು ಒಪ್ಕೊಬಿಡ್ಬೇಕಾ? ಮಾಡಿಸಿ, ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಿಸಿದಿರಿ, ಮಾಡಿಸಿ, ಸೆಕೆಂಡರಿ ನೋಟಿಫಿಕೇಶನ್, ಫೈನಲ್ ನೋಟಿಫಿಕೇಶನ್ ಮಾಡಿಸಿ, ಅವಾರ್ಡ್ ಮಾಡಿ. ಯಾಕೆ ಹಿಂಗೆಲ್ಲ ಕಂಬ ಸುತ್ತಾ ಇದ್ದೀರಿ? DC ಒಂದ್ಸರಿ ಅನೌನ್ಸ್ ಮಾಡೋದು, ಬಾಲಕೃಷ್ಣ ಒಂದ್ಸರಿ ಅನೌನ್ಸ್ ಮಾಡೋದು, DCM ಸಾಹೇಬ್ ಒಂದ್ಸರಿ ಅನೌನ್ಸ್ ಮಾಡೋದು, ತಿರ್ಗಾ ಇವಾಗ ಕಿರಿ ಹೊತ್ತಿಗೆ ಬಿಡೋದು. ಯಾಕೆ ಕಂಬ ಸುತ್ತಿದ್ದೀರಪ್ಪ? ಕುಮಾರಣ್ಣವರ ಕೂಸು ಅಂತೇಳಿ ಕುಮಾರಣ್ಣವ್ರ ಬಗ್ಗೆ ಮಾತನಾಡಕ್ಕಾಗುತ್ತೆ, ಆರೋಪ ಮಾಡಕ್ಕಾಗುತ್ತೆ. ಕುಮಾರಣ್ಣ ವಿಚಾರಕ್ಕೆ ಬರ್ತೀನಿ. ಈಗ ನಿಮ್ಗೆ ಯೋಗ್ಯತೆ, ಘನತೆ, ಗೌರವ, ನಿಮ್ಗೇನಾದ್ರೂ ಸ್ವಾಭಿಮಾನ, ನಿಮ್ಗೇನಾದ್ರೂ ಕಿಂಚಿತ್ತು ಈ ಜಿಲ್ಲೆಗೆ, ಈ ತಾಲೂಕಿಗೆ, ನನ್ನ ಕ್ಷೇತ್ರಕ್ಕೆ ಸಹಾಯ ಮಾಡಬೇಕು ಅಂತೇಳಿ ನಿಮ್ಗೇನಾದ್ರೂ ಅನ್ಸಿದ್ರೆ, ನಿನ್ ತಾಕತ್ತಿದ್ರೆ ಬಂದು ಬೈರ್ಮಂಗಲದಲ್ಲಿ ಕಿರುವತ್ತೇದಿನ ಬಿಡುಗಡೆ ಮಾಡಬೇಕಾಗಿತ್ತು ಬಾಲಕೃಷ್ಣ ಅವರೇ. ಅಲ್ಲೆಲ್ಲ ಕುತ್ಕೊಂಡು ಮಾಡೋದು, ಅಲ್ಲೆಲ್ಲ ಕುತ್ಕೊಂಡು ಕುಮಾರಸ್ವಾಮಿ ಅವ್ರ ಸ್ಟೇಟ್ಮೆಂಟ್ ಮಾಡೋದು. ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡ್ಬಿಟ್ರೆ ನಾನು ರಾಜ್ಯ ನಾಯಕ ಆಗ್ಬಿಡ್ತೀನಿ, ನಾನು ಮಂತ್ರಿ ಆಗ್ಬಿಡ್ತೀನಿ, ನಾನು ದಿನ ಕನಕಪುರದವ್ರ ಬಕೆಟ್ ಹಿಡಿತಿದ್ದೀನಿ, ಬಕೆಟ್ ಸಂಸ್ಕೃತಿ ನಂದು, ಬಕೆಟ್ ಹಿಡಿದ್ಬಿಟ್ಟು ತಕ್ಷಣ ನನ್ನ ಏನೋ ಮಾಡ್ಬಿಡ್ತಾರೆ. ನಿನ್ನ ಮೂರ್ಖತನ, ನಿನ್ನ ಮೂರ್ಖತನ, ಶತಮೂರ್ಖತನ ಅದು. ಅವ್ರು ಯಾರು ಮಾಡೋದಿಲ್ಲ. ಕುಮಾರಸ್ವಾಮಿ ಅವರು ದೇವೇಗೌಡರ ಹೆಸರು ಹೇಳ್ಕೊಂಡು 3 ಬಾರಿ ಮತ್ತೆ ಶಾಸಕರಾಗಿದ್ರಿ. ಕುಮಾರಸ್ವಾಮಿ ಅವರ ಕೃಪಾ ಕಟಾಕ್ಷದಿಂದ ನೀನು ಬೆಂಗಳೂರಿನಲ್ಲಿ ಮನೆ ಮಾಡ್ಕೊಂಡಿದ್ಯಾ, ಆಸ್ತಿ ಮಾಡ್ಕೊಂಡಿದ್ಯಾ, ಪೆಟ್ರೋಲ್ ಬಂಕ್ಗಳು ಮಾಡ್ಕೊಂಡೆ, ಕ್ರಷರ್ಗಳು ಮಾಡ್ಕೊಂಡೆ, ಗ್ಯಾಸ್ ಏಜೆನ್ಸಿಗಳು ಮಾಡ್ಕೊಂಡೆ, ಬೆಂಗಳೂರು ಸುತ್ತ ಆಸ್ತಿ ಹೊಡೆದೆ. ಇದೆಲ್ಲ ಕುಮಾರಸ್ವಾಮಿ ಅವರ ಕೃಪಾಶೀರ್ವಾದದಿಂದ ಅನ್ನಂತ ಮರಿಬೇಡ ಮಿಸ್ಟರ್ ಬಾಲಕೃಷ್ಣ. ಕೆಣಕ್ತಿರ ನಮ್ಮನ್ನ, ನಮ್ಮ ಲೀಡರ್ ಬಗ್ಗೆ ಮಾತಾಡ್ಬಿಟ್ಟು. ನಿನ್ ಏನ್ ಯೋಗ್ಯತೆ ಇದೆ ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡಕ್ಕೆ, ದೇವೇಗೌಡರ ಬಗ್ಗೆ ಮಾತಾಡಕ್ಕೆ? ಬುಡೇ ಬಿಡ್ತಾರೆ, ಸುಳ್ಳು ಹೇಳ್ತಾರೆ ಅಂತೇಳಿ ನಾಚಿಕೆ ಆಗಲ್ಲ ನಿನ್ಗೆ ಅವ್ರ ಹೆಸರು ಹೇಳಕ್ಕೆ? ಅವರಿಂದ ಗೆದ್ದು ಮತ್ತೆ ಈ ಶಾಸಕನಾಗಿ ಕಾಂಗ್ರೆಸ್ನವ್ರು ಕರೆದಂತ ಅರಾಜಕದಲ್ಲಿ ನೀನು ಸೇಲಾದಲ್ಲ 10 ಕೋಟಿಗೆ ತಲೆ ಮಾಡ್ಕೊಂಡಲ್ಲ ನೀನು ಬಾಲಕೃಷ್ಣ. ದೇವೇಗೌಡರಿಗೆ, ಕುಮಾರಸ್ವಾಮಿಗೆ ಬೆನ್ನಿಗೆ ಚೂರಿ ಆಗ್ತಲ್ಲ ನೀನು. ಮತ್ತೆ ಮಾತಾಡ್ತೀನಿ, ಮತ್ತೆ ಅವ್ರ ಹೆಸರು ತೆಗೆಯಕ್ಕೆ ಯೋಗ್ಯತೆ ಇದೆಯಾ ನಿನ್ಗೆ? ಏನ್ ಅವ್ರ ಬಗ್ಗೆ ಮಾತಾಡ್ತೀಯಾ? ಬಾ ಡಿಬೇಟ್ಗೆ. ನಿನ್ ಕೈಲಿ ಮಾಹಿತಿ ಇಲ್ಲ, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಿಮ್ ರಾಜ್ಯ ನಾಯಕರುಗಳನ್ನ ಕರೀರಿ. ಸೋಕಾಂಡ್ ನಿಮ್ ಲೀಡರ್ ಯಾರ್ಯಾರಿದ್ದಾರೋ ನಾನ್ ಬರ್ತೀನಿ. ಈ ರಾಜ್ಯಕ್ಕೆ ದೇವೇಗೌಡರ ಕೊಡುಗೆ 94ರಿಂದ ಏನಿದೆ, 85 ಇಸ್ವಿಯಿಂದ ಏನಿದೆ, ಯಾರು ಮಾಡಿದ್ರು ದೇವೇಗೌಡ ಬ್ಯಾರೇಜ್ನ ನಮ್ ಜಿಲ್ಲೆಗೆ? ದೇವೇಗೌಡರು ಅವತ್ತು ಬ್ಯಾರೇಜ್ ಕಟ್ಟಿಲ್ಲ ಅಂದ್ರೆ ಇವತ್ತು ನಮ್ಮ ಜಿಲ್ಲೆಗೆ ನೀರಾವರಿ ಆಗ್ತಿತ್ತ? ಗೊತ್ತಿದೆ. 94ರಲ್ಲಿ ಶಾಸಕರಿದ್ರೆ ಒಂದ್ ಊರಿಂದ ಒಂದ್ ಊರ್ಗೆ ಹೋಗ್ಬೇಕಾದ್ರೆ 20 ಕಿಲೋಮೀಟರ್ 30 ಕಿಲೋಮೀಟರ್ ಸುತ್ಕೊಂಡು ಹೋಗ್ಬೇಕಾಯ್ತು ರಾಮನಗರ ಜಿಲ್ಲೆನಲ್ಲಿ. ಒಂದ್ ಕಡೆ ಋಷಭಾವತಿ ನದಿಗೆ ಅಡ್ಡ ಸೇತುವೆಗಳನ್ನು ಮಾಡಿದ್ರು, ಅರ್ಕಾವತಿ ನದಿಗೆ ಸೇತುವೆಗಳನ್ನು ಕಟ್ಟಿದ್ರು, ಸುವರ್ಣಮುಖಿ ಕಟ್ಟಿದ್ರು, ಕಣ್ವಾ ಜಲಾಶಯದ ಕಣ್ವಾ ನದಿಗೆ ಅಡ್ಡಲಾಗಿ ಸೇತುವೆಗಳನ್ನು ಕಟ್ಟಿದ್ರು. 30 ಕಿಲೋಮೀಟರ್ 40 ಕಿಲೋಮೀಟರ್ ಜನ ಸಾಯ್ತಿದ್ರು. ಪ್ರಜ್ಞೆ ಇದೆಯಾ ಈ ದೇವೇಗೌಡರ ಬಗ್ಗೆ ಮಾತಾಡಕ್ಕೆ? ಯಾರು ಈ ಜಿಲ್ಲೆ ಮಾಡಿದ್ದು? ಯಾರು ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ತಂದಿದ್ದು? ಯಾರು ಇಂಜಿನಿಯರಿಂಗ್ ಕಾಲೇಜ್ ಮಾಡಿದ್ರು? ರಾಮನಗರಕ್ಕೆ ಡಿಪ್ಲೊಮಾ ಕಾಲೇಜ್ ತಂದಿದ್ದಾರೋ? ಡಿಗ್ರಿ ಕಾಲೇಜ್ಗಳನ್ನ ಕೊಟ್ಟಿದ್ದಾರೋ? PUC ಕಾಲೇಜ್ಗಳನ್ನ ಕೊಟ್ಟಿದ್ದಾರೋ? ಮಹಿಳಾ ಕಾಲೇಜ್ಗಳನ್ನ ಕೊಟ್ಟಿದ್ದಾರೋ? ಮತ್ತೆ ಮೊನ್ನೆ ಕುಮಾರಸ್ವಾಮಿ ಅವರು 14 ತಿಂಗಳ ಅವಧಿನಲ್ಲಿ ನೀರಾವರಿ ಬಗ್ಗೆ ಯೋಚನೆ ಇಲ್ಲ, ನೀರಾವರಿ ಬಗ್ಗೆ ಅರಿವಿಲ್ಲ ಅಂತ ಮಾತಾಡ್ತೀಯ.
ಈ ದೇಶದಲ್ಲಿ, ಅದರಲ್ಲೂ ವಿಶೇಷವಾಗಿ ರಾಜ್ಯದಲ್ಲಿ ಯಾರಾದ್ರೂ ನೀರಾವರಿಗೆ ಹೋರಾಟ ಮಾಡಿದ್ದಾರೆ ಅಂದ್ರೆ ಅದು ದೇವೇಗೌಡರ ಕುಟುಂಬ ಅನ್ನೋದನ್ನ ನೀನಲ್ಲ, ಈ ರಾಜ್ಯದ ಯಾವ ಜನನು ಮರಿಬಾರ್ದು. ದೇವೇಗೌಡರ ಬಗ್ಗೆ ನೀರಾವರಿ, ದೇವೇಗೌಡರ ಮಕ್ಕಳಿಗೆ ಗೊತ್ತಿಲ್ಲ ಅಂತ ಮಾತಾಡ್ತೀರಿ. ನೀವೇನ್ ತಿಂತೀರಿ? ಯಾವ ಬಾಯಿ ಮಾತಾಡ್ತೀರಿ ನೀವು? 540 ಕೋಟಿ ಮುಖ್ಯಮಂತ್ರಿ ಆಗಿ ಒಂದು ವಾರಕ್ಕೆ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿದ್ರು. ವೈದಿಗುಡ್ಡ ಮಂಚಿನಬೆಲೆ ಜಲಾಶಯ ಇದ್ದು ಪ್ರಜ್ಞೆ ಇದೆ ನಿಮ್ಗೆ? ತೆಗೆಸಿ ದಾಖಲೆನಾ? ನನ್ನ ಹತ್ರ ಇದೆ, ದಾಖಲೆ ತೋರಿಸ್ತೀನಿ. ಯಾವ ಕ್ಯಾಬಿನೆಟ್ ಅಪ್ರೂವಲ್ ಆಯ್ತು? ಕ್ಯಾಬಿನೆಟ್ ಅಪ್ರೂವಲ್ ಆದ ತಕ್ಷಣ ಇಮಿಡಿಯೇಟ್ ಟೆಂಡರ್ ಮಾಡಿ ಮೆಗಾದರ್ ಕೊಟ್ಟು ಇಡೀ ನಮ್ಮ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಗ್ರಾವಿಟಿ ಲೈನ್ ಅಲ್ಲಿ, ಅದು ಟನಲ್ ಅಲ್ಲಿ ನೀರು ತರತಕ್ಕಂತ ಇತಿಹಾಸ ಬರ್ದಿದ್ದು ಮಾನ್ಯ ಕುಮಾರಣ್ಣ ಅನ್ನೋದು ಈ ರಾಜ್ಯದ ಜನ ಮರೆಯಲ್ಲ, ಈ ಜಿಲ್ಲೆ ಜನ ಮರೆಯಲ್ಲ. ನೀನು ಅವಿವೇಕಿ ತಂದದ ಹೇಳಿಕೆ ಅಲ್ಲ. ಸುಮ್ಮನೆ ಇಟ್ಬಿಡ್ತೀವಿ ಅಂತ ತಿಳ್ಕೊಂಡಿದ್ದ ನಾಯಕರ ಬಗ್ಗೆ ಮಾತಾಡಿದ್ರೆ, ಕುಮಾರಸ್ವಾಮಿ ಅವರು ಹೌದು 3 ಜನ ಗೆಲ್ಸ್ತಿದ್ರು. ಗೆಲ್ಸ್ಕೊಂಡಂತ ಕುಮಾರಸ್ವಾಮಿ ಅವ್ರಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ, ನಿನ್ ತರ ಚೂರಿ ಹಾಕ್ಲಿಲ್ಲ, ಉಂಡು ಮನೆ ಕನ್ನ ಹಾಕ್ಲಿಲ್ಲ. ನಾವು ನೀರಾವರಿ ಯೋಜನೆ ಮಾಡಿದ್ದೀವಿ, 106 ಕಿಲೋಮೀಟರ್ ರಸ್ತೆಗಳನ್ನು ಮಾಡಿಸಿದ್ದೀವಿ. ನನಗೆ ಜವಾಬ್ದಾರಿ ಕೊಟ್ಟರು ಅವತ್ತು ಕುಮಾರಣ್ಣ. ರೇಷ್ಮೆ ಮಾರುಕಟ್ಟೆ ಆಗ್ಬೇಕು, ಹೈಟೆಕ್ ಮಾರುಕಟ್ಟೆ, ಇರೋ ಮಾರುಕಟ್ಟೆನಲ್ಲಿ ಅಲ್ಲಿ ದಂಧೆ ನಡೀತಾ ಇದೆ, ನಮ್ಮ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಅವತ್ತು 175 ಕೋಟಿ ದುಡ್ಡು ಕೊಟ್ಟರು. ಇವತ್ತು ಹೈಟೆಕ್ ಮಾರ್ಕೆಟ್ ನಾವು ಕೆಂಗಲಲ್ಲಿ ಮಾಡ್ತಾ ಇದೀವಿ, ಹೋಗಿ ನೋಡ್ಕೊಂಡ್ಬನ್ರಿ. ಮಾವು ತಗೊಂಡೋಗಿ ಬೀದಿಗೆ ಸುರಿತಿದ್ರು. ಎರಡನೇ ಒಬ್ಬ ರೈತ ಬೀದಿಗೆ ಸುರಿದ್ಬಿಟ್ಟು ಬಂದ್ರು, ನಾಗಣ್ಣ ಅಂತ. ಹೋಗಿ ನೋಡಿ ಮಾತಾಡಿಸು ಅಂತ ಹೇಳಿ ಅದ್ರ ಬೆಳಿಗ್ಗೆ ಮಾವು ಸಂಸ್ಕರಣಾ ಘಟಕಕ್ಕೆ ಆದೇಶ ಮಾಡಿದ್ರು. ಇವತ್ತು ಮಾವು ಸಂಸ್ಕರಣಾ ಘಟಕ ರಾಮನಗರದಲ್ಲಿ ಕೆಂಗಲ್ ಅಂತ ಪ್ರತಿಷ್ಠಾಪನೆ ಆಗಿದೆ. ಎಷ್ಟು ಯೋಜನೆಗಳು ಜಿಲ್ಲಾ ಕೇಂದ್ರ ಮಾಡಿದ್ರಲ್ರಿ. ಒಂದು ಮೆಡಿಕಲ್ ಕಾಲೇಜ್ನ ಒಂದು ಜಿಲ್ಲೆಗೆ ತರೋದೇನು ಸುಲಭ ಏನ್ರಿ ಬಾಲಕೃಷ್ಣ ಅವರೇ? ನಿನ್ನ ದುಡ್ಡು ಹೊಡೆಯೋ ಸ್ಕೀಮ್ ಹೇಳ್ಕೊಡ್ಲಿಲ್ಲ ಅವರು. ನಿನ್ನ ಕಂಡೋರ್ ಆಸ್ತಿ ಹೊಡಿ, ಸರ್ಕಾರಿ ಗೋಮಾಳ ಹೊಡಿ ಅಂತ ಹೇಳ್ಕೊಡ್ಲಿಲ್ಲ ನಮ್ಗೆ. ಬಡವರು ಕೆಲಸ ಮಾಡಿ ಅಂತ ಹೇಳ್ಕೊಟ್ಟಿದ್ರು. ಪ್ರಾಮಾಣಿಕವಾಗಿ ಕೆಲಸ ಮಾಡಿದೀವಿ. ಹೇಮಾವತಿ, ನಿನ್ ಯೋಗ್ಯತೆ ಇದೆ ಹೇಮಾವತಿ ನೀರ್ ಬಗ್ಗೆ ಮಾತಾಡಕ್ಕೆ? ನಿನ್ಗೇನ ಕನಿಷ್ಠ ಒಂದೇ ಒಂದು ಈ ಸರ್ಕಾರದಲ್ಲಿ ಯಾವಾಗ ಒಂದ್ ಪತ್ರ ಕೊಟ್ಟರೆ ತೋರಿಸ್ತೀನಿ ನೀನು. ಹೇಮಾವತಿ ನೀರ್ನ ಅಲೋಕೇಶನ್ ಮಾಡಿದ್ರಿ. ಕುಮಾರಸ್ವಾಮಿ ಬೆದ್ದವರ ಆರೋಪ ಮಾಡ್ತಿರಲ್ರಿ. ಹೇಮಾವತಿ ನೀರನ್ನ ಇಷ್ಟು ತಾಲೂಕಿಗೆ ಅಲೋಕೇಶನ್ ಮಾಡಿದ್ಯಾರೋ ಯಾವತ್ತು ತಗೊಂಡು ದಾಖಲೆ ಇಲ್ಲಿಂದ ತೋರಿಸ್ತೀನಿ. 11/7/2019 ಯಾರು ಮುಖ್ಯಮಂತ್ರಿ ಸ್ವಾಮಿ? ಯಾರು ಮುಖ್ಯಮಂತ್ರಿ? ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿ ಹೇಮಾವತಿ ಜಲಾಶಯದ ನೀರನ್ನ ಯಾವ್ಯಾವ ತಾಲೂಕಿಗೆ ಆಗ್ಬೇಕು ಅಂತ ಹೇಳಿ ಮಾಗಡಿಗೂ ಕೂಡ ಮುಖ TMC ನೀರು ಕೊಟ್ಟಿದ್ದು ಇದೇ ಕುಮಾರಸ್ವಾಮಿ ಅವರು. ಸ್ವಲ್ಪ ಕಣ್ಣು ಬಿಟ್ಟು ನೋಡಿ, ದಾಖಲೆ ತರಿಸಿ ನೋಡಿ. ಮಿಸ್ಟರ್ ಬಾಲಕೃಷ್ಣ ಅವರೇ, ಅರ್ಕಲು ಬಾಯ ಹಾಕಬೇಡಿ. ನಾನು ಕೈ ಕುಡಿಸ್ಕೊಂಡು ಗುಂಡಿ ಕುಡಿಸ್ಕೊಂಡು ಮಾತಾಡ್ಬಿಟ್ರೆ ಈ ರಾಜ್ಯ ನಾಯಕ ಆಗ್ಬಿಡ್ತೀನಿ ಅಂತ ನೀವು ಭ್ರಮೆ ತೇಲ್ಬೇಡಿ. ನಿಮ್ಗೆ ಆ ತಾಕತ್ತು ಇಲ್ಲ. ನಿಮ್ಮ ಲೀಡರ್ನ ಪ್ರತಿಪಾದಿಸುವಂತ ತಾಕತ್ತು ನಿಮ್ಗಿಲ್ಲ. ಇವತ್ತವರೆಗೂ ಒಂದು ಕೆಚ್ಚೆದೆಯಿಂದ ಎದೆ ತಟ್ಕೊಂಡು ನಾನು DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಅಂತ ಒಂದ್ ದಿವಸ ನಿನ್ ಬಾಯಿ ಬಂದಿಲ್ಲ. ಯಾಕೆಂದ್ರೆ ನಿನ್ ಮೀಟ್ರೇ ಇಲ್ಲ, ಭಯ. ನಾವಂಗಲ್ಲ. ನಾವು ಡೇ ಒಂದಿನ ನಮ್ ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಆಗ್ಬೇಕು ಅಂತಿರೋರು ಇವತ್ತು ಹಿಂದೆನೂ ಅಂತಿದೀವಿ, ಇವತ್ತು ಅಂತೀವಿ, ನಾಳೆನೂ ಅಂತೀವಿ. ಹಗುರವಾಗಿ ಮಾತಾಡ್ತೀರಿ. ಕರ್ಸ್ರಿ ಡಿಬೇಟ್ಗೆ. ಈ ರಾಜ್ಯಕ್ಕೆ ಕೊಡುಗೆ ಏನು? 94ರಿಂದ ಮತ್ತೆ ದೇವೇಗೌಡರು ಮುಖ್ಯಮಂತ್ರಿ ಆದಾಗಿಂದ ಹಿಡಿದು ಕುಮಾರಣ್ಣವರು 2 ಬಾರಿ ಸಂಸತ್ ಸದಸ್ಯರಾಗಿದ್ದಾಗಿಂದ ಹಿಡಿದು ಇವತ್ತವರೆಗೂ ಬಿಡಿಸಿ 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 ಹೇಳ್ತೀನಿ ಏನೇನು ಯೋಜನೆ ಯಾರ್ಯಾರ್ದು ಯಾವ ದಿನಲ್ಲಿ ಅಂತ. ಮಂಡ್ಯದಲ್ಲಿ ಸುಳ್ಳು ಹೇಳ್ಕೊಂತಿರ್ತಾರೆ ಅಂತ. ನಿನ್ ಸರ್ಕಾರಿ ಗೋಮಾಳ ಹಾಕೊಂಡಿದ್ಯಲ್ಲಪ್ಪ ನಿನ್ ತಾತನ ಕಾಲದಿಂದ 300 ಎಕರೆನ ಅರಣ್ಯ ಭೂಮಿ, ಸರ್ಕಾರಿ ಭೂಮಿನ ಹುಲಿಕಟ್ಟಲ್ಲಿ ಬಿಡು. ಇವತ್ತು ಮಾಗಡಿ ತಾಲೂಕಿನ ಜನಗೆ, ಈ ಜಿಲ್ಲೆ ಜನಗೆ ಅನುಕೂಲ ಆಗ್ಲಿ, ಒಂದು ಇಂಡಸ್ಟ್ರಿ ಮಾಡಿಸ್ತೀನಿ ಕುಮಾರಣ್ಣ ಹೇಳ್ಬಿಟ್ಟು ಬಿಡ್ರಿ.
ಹೇಳಕ್ಕಾಗಲ್ಲ. ಅಕ್ಲ ಇದ್ದವಾಗ ಯಾರು ಕೇಳೋರಿಲ್ಲ ಅಂತ ಹೇಳಿ 300 ಎಕರೆ ಒತ್ತಿಸ್ಕೊಂಡು ಕೂತಿದ್ದೀರಲ್ಲ. ನಾವು ಸುಮ್ಮನೆ ಕೆಣಕ್ಬಾರ್ದು, ಇವೆಲ್ಲ ಪರ್ಸನಲ್ ಆಗಿ ಹೋಗ್ಬಾರ್ದು ಅಂತ ಹೇಳಿದ್ರೆ ನಮ್ಮ ಕುಮಾರಸ್ವಾಮಿ ಅವ್ರ ಬಗ್ಗೆ, ದೇವೇಗೌಡ ಕುಟುಂಬದ ಬಗ್ಗೆ ನಿನ್ಗೆ ನಾಲ್ಗೆ ಒಂದು ಅಲ್ಲಿಂದ ಸಂದಿಲ್ಲ. ಅವರು ಹೆಸರನ್ನ ಹೇಳಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ಏನ್ ದೊಡ್ಡ ಲೀಡರ್ ನೀನು? ಲೀಡರ್ ಇದ್ರೆ ನಿಮ್ ಪಾರ್ಟಿ ಬಗ್ಗೆ ಮಾತಾಡ್ಕೊಂಡ್ರೆ, ನಿಮ್ ಪಕ್ಷದ ನಾಯಕರುಗಳ ಬಗ್ಗೆ ನೀನೇನೋ ಇದ್ರೆ ಹೇಳಿದ್ರೆ ಏನ್ರಿ ಮಾಡೋದ? ಡಿ ಕೆ ಶಿವಕುಮಾರ್ ಅವರು 2 ಬಾರಿ ನೀರಾವರಿ ಸಚಿವರಾದ್ರು. ಶ್ರೀರಂಗ ಏನಾನ ಒಂದೇ ಒಂದು ತುಣುಕಿದ್ರೆ ತೋರ್ಸಕ ಸರೆಂಡರ್ ಆಗ್ಬಿಡ್ತೀನಿ ನಿನಗೆ. ಅವತ್ತು ಆದೇಶ ಮಾಡಿದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರು, ಅವತ್ತು ಎಂ ಬಿ ಪಾಟೀಲ್ ಅವರು, ಇವರು ಮತ್ತೆ ನಮ್ಮ ಬಸವರಾಜ ಬೊಮ್ಮಾಯಿ ಅವರು, ಅವತ್ತು ಯಡಿಯೂರಪ್ಪನವರು ದುಡ್ಡು ಕೊಟ್ರು. ಇನ್ನೂ ದುಡ್ಡು ಸಾಲಲ್ಲ ಅಂದಾಗ ನಮ್ಮ ಸರ್ಕಾರ ಹೋದ್ಮೇಲೆ ಕುಮಾರನಿಗೆ 450 ಕೋಟಿ ಯೋಜನೆ ಆಗ್ತದೆ, ಆನ್ಗೋಯಿಂಗ್ ಯೋಜನೆ, ಇದಕ್ಕೆ ವಾಟರ್ ಅಲೋಕೇಶನ್ ಆಗ್ಲೇಬೇಕಣ್ಣ ಅಂತ ಹೇಳಿ ಪಟ್ಟಿಡಿ ಕೂತ್ಕೊಂಡಾಗ ವಾಟರ್ ಅಲೋಕೇಶನ್ ಮಾಡಿಸಿದ್ರು. ನಮ್ಗೆ ವಾಟರ್ ಅಲೋಕೇಶನ್ ಆಗ್ಲಿಲ್ಲ ಅಂದ್ರೆ ಇವತ್ತು ಹೇಮಾವತಿ ನೀರಿನ ಪಂಪ್ ಆನ್ ಮಾಡಕ್ ಬಿಡ್ತಿದ್ರ ಕುಳದಲ್ಲವರು, ತುಮಕೂರು ಜಿಲ್ಲೆಯವರು? ಅರಿವಿದೆಯಾ ನಿಮ್ಗೆ ಏನಾದ್ರೂ ಮಾತಾಡ್ಬೇಕಂದ್ರೆ? ಒಂದೇ ಒಂದು ಹೇಮಾವತಿ ಹೋರಾಟದ್ದು ಈ ತಾಲೂಕಿಗೆ ಹೇಮಾವತಿ ನೀರು ಬೇಕು, ದುಡ್ಡುಡೇ ಸ್ಕೀಮ್ ಅಂತ ಹೇಳ್ಬಿಟ್ರೆ ಅವ್ರಿಗೆಲ್ಲ ಕಾಳಜಿ ಬದ್ಧತೆ ಇರ್ಬೇಕಾಗಿ ನಿನ್ಗಿರ್ಬೇಕಾಗುತ್ತೆ. ಎಂ ಎಲ್ ಎ ಇದ್ದಾಗ ನೀನು ನಾನು ಇಲ್ಲ ಅಂದ್ರೆ ನಾನು ನೀರಾವರಿ ಯೋಜನೆ ಮಾಡಿದ್ರೆ ನಾನು ಶಾಶ್ವತವಾಗಿ ಶಾಸಕನಾಗಿರ್ಬೋದು, ಮಾಡಬೇಕು ಅನ್ನುವಂತ ಇಚ್ಛಾಶಕ್ತಿ ನಿನಗಿರ್ಬೇಕಾಗಿತ್ತು. ನಾಯಕರುಗಳಿಗೆಲ್ಲ ಇಚ್ಛಾಶಕ್ತಿ ಇರಬೇಕಾಗಿದ್ದು. ನನಗೆ ಇಚ್ಛಾಶಕ್ತಿ ಇದ್ದಿದ್ದಕ್ಕೆ ವೈಜಿಗುಡ್ಡ ಮಂಚಿನ ಬೆಲೆ ಮಾಡಿಸ್ದೆ, ಹೇಮಾವತಿ ಮಾಡಿಸ್ದೆ, ಶ್ರೀರಂಗ ಯೋಜನೆ. ಇವತ್ತು ಅದೇ ವೈಜಿಗುಡ್ಡ ಮಂಚಿನ ಬೆಲೆಯಿಂದ 2 ಲಕ್ಷ ಹೆಕ್ಟೇರ್ ಜಮೀನುಗಳಿಗೆ ಮೈಕ್ರೋ ಇರಿಗೇಷನ್ ಮಾಡಿಸಿದ್ದೆ. ಎಲ್ಲೋ ಒಂದ್ ಕಡೆ ನಿಂತಿದೆ. ಮುಂದುವರಿಸಿದ್ದೀರಾ ನೀವು? ನಿಮ್ಮವರೇ ಇರಿಗೇಷನ್ ಮಿನಿಸ್ಟ್ರು, ಮೇಜರ್ ಇರಿಗೇಷನ್ ಮಿನಿಸ್ಟ್ರು ಮಾಡಿದಿರೇನ್ರಿ? ಇದೆಯಾ ನಿಮ್ಮ ಹತ್ರ ಏನಾದ್ರು ಮಾಹಿತಿ? ಬಾಡಿ ಬೇಡಿಕೆ ಯಾರನ್ನಾದ್ರೂ ಕರಿ, ನಾನು ಬರ್ತೀನಿ ಚರ್ಚೆಗೆ. ಬೆಂಗಳೂರಿನಲ್ಲೇ ಚರ್ಚೆ ಆಗ್ಲಿ.